ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೋಪ್ ಯು ಆಲ್ ಗುಡ್. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಮಹಾನ್ ನಾಯಕರ ಬಗ್ಗೆ ಮಾತಾಡ್ತಿದ್ದೀನಿ. ಅವ್ರು ಬೇರೆ ಯಾರೋ ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ. ಇವ್ರ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತು. ಇವರ ಜ್ಞಾನದ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಯಾರು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಹೇಳ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಅದು ಮಹಾನ್ ಶಕ್ತಿ ಅಂತ. ಸೊ ಇವ್ರ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವು ಪ್ರಮುಖ ಸಂಗತಿಗಳ ಕುರಿತು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇವರ ಹಿನ್ನೆಲೆ ಹೇಳಬೇಕು ಅಂದರೆ, ಇವರು ಹುಟ್ಟಿದ್ದು ಏಪ್ರಿಲ್ 14, 1891 ಇಸವಿಯಲ್ಲಿ. ತಂದೆ ರಾಮಜಿ, ತಾಯಿ ಭೀಮಾಬಾಯಿ. ಇವರು 14ನೇ ಮಗನಾಗಿ ಜನಿಸ್ತಾರೆ. ಬಾಲ್ಯದಲ್ಲಿಯೇ ತಾಯಿಯ ಮರಣದೊಂದಿಗೆ ಮೀರಾಬಾಯಿಯವರ ಪೋಷಣೆಯಲ್ಲಿ ಬೆಳೀತಾರೆ. ಸತಾರಾದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂಬೈನ ದಬಾಕ್ ಚೌಲಾದಲ್ಲಿ ಪ್ರೌಢಶಿಕ್ಷಣ, ಎಲ್ಫಿನ್ಸ್ಟನ್ ಶಾಲೆಯಲ್ಲಿ 1907ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಆಗ್ತಾರೆ. 1912ರಲ್ಲಿ BA ಪದವಿಯನ್ನು ಪೂರ್ಣಗೊಳಿಸಿ 1913ರಲ್ಲಿ ಬರೋಡಾದ ಮಹಾರಾಜರ ಆರ್ಥಿಕ ಸಹಾಯ ಪಡೆದು ನ್ಯೂಯಾರ್ಕ್ ತಲುಪಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ MA ಪದವಿ ಪಡಿತಾರೆ. ಅದರ ಜೊತೆಗೆ 1916ರಲ್ಲಿ ಭಾರತೀಯ ಹಣಕಾಸು ವ್ಯವಸ್ಥೆ ಅನ್ನೋ ಒಂದು ಪ್ರಬಂಧದ ಮೂಲಕ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪ್ರಶಸ್ತಿನೂ ಪಡಿತಾರೆ. ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸಂಸ್ಥೆಗೆ ಪ್ರವೇಶ ಪಡೆದಿರ್ತಾರೆ. ಆದರೆ ವಿದ್ಯಾರ್ಥಿ ವೇತನ ಅವಧಿ ಮುಗಿದಿದ್ದರಿಂದ ಅವರು ಭಾರತಕ್ಕೆ ಪುನರಾಗಮನ ಆಗಬೇಕಾಗತ್ತೆ. ನಂತರ ಬರೋಡಾ ಸಂಸ್ಥಾನದಲ್ಲಿ ಉನ್ನತ ಹುದ್ದೆ ದೊರೆಯುತ್ತೆ. ಆದರೆ ಉನ್ನತ ಹುದ್ದೆ ದೊರೆತರೂ ಕೂಡ ಸವರ್ಣೀಯರಿಂದ ತುಂಬಾ ಅವಮಾನಗಳನ್ನು ಅನುಭವಿಸ್ಬೇಕಾಗುತ್ತೆ. ಈ ಅವಮಾನಗಳಿಂದ ಬೇಸತ್ತು ಆ ಹುದ್ದೆಗೆ ರಾಜೀನಾಮೆ ಕೂಡ ನೀಡ್ತಾರೆ. ಮತ್ತು ನಂತರ ಮುಂಬೈಗೆ ಬರ್ತಾರೆ. ನಂತರ 1920ರಲ್ಲಿ ಮೂಕನಾಯಕ ಎಂಬ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಪತ್ರಿಕೆಯ ಮೂಲ ಉದ್ದೇಶ ದೀನದಲಿತರ ಸಮಸ್ಯೆಗಳ ಬಗ್ಗೆ ಜಗತ್ತಿಗೆ ತಿಳಿಸೋದಾಗಿರುತ್ತೆ. ಅಸ್ಪೃಶ್ಯರ ಸಂಘಟನೆಗಳು, ಸಮ್ಮೇಳನಗಳು, ಇವುಗಳ ಮೂಲಕ ಅಸ್ಪೃಶ್ಯರು ಅನುಭವಿಸಿದಂಥ ಸಮಸ್ಯೆಗಳನ್ನು ಮುನ್ನೆಲೆಗೆ ತರಬೇಕು ಅಂತ ಪ್ರಾರಂಭ ಮಾಡಿದ ಪತ್ರಿಕೆನೇ ಮೂಕನಾಯಕ. ಅದು ಅಲ್ಲದೆ ಇವರು ಕಾನೂನು ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡ್ತಾರೆ. ಶತಮಾನಗಳಿಂದ ಶೋಷಣೆಗೊಳಗಾದ ಅಸ್ಪೃಶ್ಯರ ಉದ್ಧಾರಕ್ಕೆ ಕಂಕಣಬದ್ಧರಾಗಿ ನಿಲ್ತಾರೆ. 1923ರಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನು ಆರಂಭಿಸ್ತಾರೆ. ಅದೇ ವರ್ಷದಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾ ಇದನ್ನು ಕೂಡ ಸ್ಥಾಪಿಸ್ತಾರೆ. ದಲಿತರಿಗೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಕ್ಕೆ ಕರೆ ಕೊಡ್ತಾರೆ. ಮಹಾಡದ ಚೌದಾರ ಕೆರೆಯ ಚಳುವಳಿ 1927ರಲ್ಲಿ ಡಿಸೆಂಬರ್ 25 ಮತ್ತು 26ರಲ್ಲಿ ನಡೆಯುತ್ತೆ. ನಂತರ ಪ್ರಥಮ, ದ್ವಿತೀಯ ಮತ್ತು ತೃತೀಯ ದುಂಡು ಮೇಜಿನ ಪರಿಷತ್ತುಗಳು ಕೂಡ ನಡೆಯುತ್ತೆ. ಆ ಸಭೆಗಳಲ್ಲಿ, ಆ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ದಲಿತರ ಪ್ರತಿನಿಧಿಯಾಗಿ ದಲಿತರ ಸಮಸ್ಯೆಗಳನ್ನು ಮುನ್ನೆಲೆಗೆ ತಂದು ಆ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಒತ್ತಡ ಹೇರ್ತಾರೆ. ಇದರ ಜೊತೆಗೆ ದಲಿತರಿಗೆ ರಾಜಕೀಯ ಪ್ರವೇಶ ಕೂಡ ಮಾಡ್ತಾರೆ. ಈಗ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಸ್ವೀಕಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಬೌದ್ಧ ಧರ್ಮ ಸ್ವೀಕಾರ ಮಾಡೋದಕ್ಕೆ ಮತ್ತು ಹಿಂದೂ ಧರ್ಮನ ತಿರಸ್ಕಾರ ಮಾಡೋದಕ್ಕೆ ಮೂಲ ಕಾರಣ ಏನು ಅಂದರೆ ಅಸ್ಪೃಶ್ಯತೆ. ಇದರ ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ದುರ್ಬಲರಾದಂಥ ದೀನ ದಲಿತರನ್ನು ಯಾವ ರೀತಿ ನಡೆಸ್ಕೊಳ್ತಿದ್ರು ಆಗಿನ ಕಾಲದಲ್ಲಿ, ಸವರ್ಣೀಯರ ಇಂಥ ಅನೇಕ ಅನಿಷ್ಟ ಪದ್ಧತಿಗಳಿಂದ ಬೇಸತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ತಾರೆ. ಸೊ ಫೈನಲಿ ಅಂಬೇಡ್ಕರ್ ಅವರು 1956ರಲ್ಲಿ ಅಕ್ಟೋಬರ್ 14ನೇ ದಿನಾಂಕದಂದು ತಮ್ಮ ಪತ್ನಿ ಮತ್ತು ಸಹಸ್ರಾರು ಬೆಂಬಲಿಗರೊಂದಿಗೆ ಬೌದ್ಧ ಭಿಕ್ಷು ಚಂದ್ರಮಣಿಯವರಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. 1956ರ ನವೆಂಬರ್ 15ರಂದು ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ 4ನೇ ಜಾಗತಿಕ ಬೌದ್ಧ ಸಮ್ಮೇಳನದಲ್ಲಿ ಕೂಡ ಭಾಗವಹಿಸ್ತಾರೆ. ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಎಂಬ ವಿಷಯದ ಮೇಲೆ ಮಾತನಾಡ್ತಾರೆ. ವಾರಣಾಸಿ ವಿಶ್ವವಿದ್ಯಾಲಯ ಮತ್ತು ಕಾಶಿ ವಿದ್ಯಾಪೀಠಗಳಲ್ಲಿ ವೇದಾಂತದ ಬಗ್ಗೆ ಉಪನ್ಯಾಸಗಳನ್ನು ಕೂಡ ಮಾಡ್ತಾರೆ. ಸ್ನೇಹಿತರೆ, ಅಂಬೇಡ್ಕರ್ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಜ್ವರದಿಂದ ಬಳಲುತ್ತಿರುತ್ತಾರೆ. ಎಷ್ಟೇ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಿದ್ರೂ ಶತಮಾನಗಳಿಂದ ಸಾಮಾಜಿಕ ಬಹಿಷ್ಕಾರ ಮತ್ತು ಆರ್ಥಿಕ ಶೋಷಣೆಗೆ ಒಳಗಾಗಿದ್ದ ಅಸ್ಪೃಶ್ಯರನ್ನು ಸಂಘಟನೆ ಮಾಡಿ ಅವರ ಬದುಕಿನಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಬೆಳಕನ್ನು ತುಂಬುವಂಥ
ಕೆಲಸವನ್ನು ಮಾಡ್ತಿರ್ತಾರೆ. ದಲಿತೋದ್ಧಾರ ಮತ್ತು ದೀನ ದುರ್ಬಲರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಡಿಸೆಂಬರ್ 6ರಂದು ಕೊನೆಯುಸಿರೆಳೆಯುತ್ತಾರೆ. ತಮ್ಮ ಜೀವನದ ಬಹುಪಾಲು ಸಮಯವನ್ನು ಸಮಾಜಮುಖಿ ಕೆಲಸಗಳಿಗಾಗಿ ಮುಡಿಪಾಗಿಟ್ಟ ಈ ಮಹಾನ್ ವ್ಯಕ್ತಿಯ ಬಗೆಗಿನ ಇನ್ನಷ್ಟು ಸಾಧನೆಗಳು ಮತ್ತು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.